ದಿವಸ ನಮ್ಮ ಚಾಕನಕೆರೆ ಗ್ರಾಮದ ಚಾಕನಕೆರೆ ತುಂಬಿ 30 ವರ್ಷಗಳ ನಂತರ ಕೋಡಿಯಾಗಿದ್ದ ಸುಸಂದರ್ಭದಲ್ಲಿ ಬಾಗಿನ ಅರ್ಪಿಸಲು ನಮ್ಮ ಕೇಂದ್ರ ಸಚಿವರಾದಂಥ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಕುಮಾರಸ್ವಾಮಿ ಅವರು ಈ ಸುಸಂದರ್ಭದಲ್ಲಿ ಬಂದಿದ್ದರು. ಈಗಾಗಲೇ ಬಾಗಿನ ಅರ್ಪಿಸಾಗಿದೆ. ಈ ಒಂದು ಕೆರೆ ತುಂಬಲು ಮುಖ್ಯ ಕಾರಣ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಸಚಿವರು ಆದಂಥ ನಮ್ಮ ಡಿ ಸಿ ತಮ್ಮಣ್ಣಪ್ಪಾಜಿಯವರು. ಅವರ ದೂರದೃಷ್ಟಿಯ ಫಲವಾಗಿ ಇಂದು ಆ ಕೆರೆ ತುಂಬುತ್ತಿದೆ. ಅದೊಂದೇ ಕೆರೆ ಅಲ್ಲ, ನಮ್ಮ ಆತ್ಕೂರು ಹೋಬಳಿಯ ಎಲ್ಲ ಕೆರೆಗಳಿಗೂ ತುಂಬ ಅವರ ದೂರದೃಷ್ಟಿ ಫಲವಾಗಿ ಎಲ್ಲ ಕೆರೆಗಳು ತುಂಬಿದೆ. ಎಲ್ಲ ಕೆರೆಗಳು ತುಂಬಿ ಕೋಡಿ ಬಿದ್ದಿವೆ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸಚಿವರು ಬಂದು ಬಾಗಿನ ಬಿಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಜೊತೆಗೆ ನಮ್ಮ ಈ ಕಡೆಯ ರೈತಾಪಿ ವರ್ಗದವರ ಈ ಕಡೆ ನಮ್ಮ ಭಾಗದಲ್ಲಿ ತುಂಬ ರೈತಾಪಿ ವರ್ಗದವರು ಇರೋದು, ವ್ಯವಸಾಯ ಮಾಡುವಂಥ ಕೃಷಿಕರೇ ಜಾಸ್ತಿ ಇರೋದು. ಹೈನುಗಾರಿಕೆ, ರೇಷ್ಮೆ, ಕೃಷಿ ಮಾಡುವಂಥ ಎಲ್ಲ ಜನಗಳು ಇದ್ದಾರೆ. ಅವ್ರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಮೊದಲನೇ ಸಾರಿ ನಮ್ಮ ಮದ್ದೂರು ತಾಲೂಕಿನ ಮೊದಲನೇ ಸಾರಿ ಒಂದು ಅಭಿವೃದ್ಧಿ ಕೆಲಸಕ್ಕಾಗಿ ಬಂದಿರುವಂಥ ಕಾರ್ಯಕ್ರಮ ಇದಾಗಿತ್ತು. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ, ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಾಯಿತು. ಮುಂದೆ ಏನು ಮಾಡಬೇಕು ನಮ್ಮ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ಅವ್ರ ಕೈಲಿ ಏನು ಸಾಧ್ಯ ಆಗುತ್ತೆ ಅದು ಏನು ಮಾಡಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕುಮಾರಣ್ಣವರು. ಅವ್ರಿಗೆಲ್ಲ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀವಿ ನಾವು. ಹೀಗೆ ನಮ್ಮ ಬರಪೀಡಿತ ಪ್ರದೇಶವಾಗಿರುವಂಥ ನಮ್ಮ ಆತ್ಕೂರು ಹೋಬಳಿಯನ್ನು ಒಂದು ಸುಂದರ ಕೃಷಿ ಪ್ರದೇಶವನ್ನು ಮಾಡಿದಂಥ ತಮ್ಮಣ್ಣರಿಗೂ ಸಹ ಈ ಸಂದರ್ಭದಲ್ಲಿ ನಾವು ತುಂಬ ಧನ್ಯವಾದ ಅರ್ಪಿಸೋಕೆ ಇಷ್ಟ.